पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः तस्यै कुर्मो नमो नमः तस्यै कुर्मो नमो नमः। ದಿವ್ಯತ್ರಯರಿಗೆ ಪೂಜ್ಯ ಮಾತಾಜಿಯವರಿಗೆ ಮತ್ತು ಮಂಗಳವಾರದ ಈ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಅವರ ಮನೆಗೆ ಆಗಮಿಸಿರುವ ಎಲ್ಲ ಪ್ರೀತಿಯ ಸದ್ಭಕ್ತರಿಗೆ ಭಕ್ತಿಯಿಂದ ನಮಸ್ಕಾರಗಳನ್ನು ಹೇಳ್ತಾ ಶ್ರೀಮಾತೆ ಶ್ರೀ ಶಾರದಾ ದೇವಿ ಜೀವನಗಂಗಾ ಅದರಲ್ಲಿ ಲೋಕದಾಚೆಯ ಬೆಳಕು ಎನ್ನುವ ಅಧ್ಯಾಯವನ್ನು ಗಮನಿಸ್ತಾ ಬರ್ತಾ ಇದ್ದೀವಿ. ಮುಂದುವರೆದ ಭಾಗ. ಶ್ರಾವಣ ಮಾಸದ ಒಂದು ದಿನ ನೆರೆ ಗ್ರಾಮವಾದ ಅಲದಿಪುರದಿಂದ ಜಯರಾಮವಾಟಿಯ ಮನೆಗೆ ಗೋಧಿ, ಅಕ್ಕಿ, ತರಕಾರಿ, ದಿನಸಿ, ಸೀಮೆ ಎಣ್ಣೆ ಇವನ್ನೆಲ್ಲ ತರಬೇಕಾಗಿತ್ತು. ಶ್ರಾವಣ ಮಾಸದ ಒಂದು ದಿನ ನೆರೆ ಗ್ರಾಮ ಜಯರಾಮವಾಟಿ ಪಕ್ಕದಲ್ಲಿ ಅಲದಿಪುರ ಎನ್ನುವಂಥ ಊರು. ಆ ಊರಿನಿಂದ ಶ್ರೀಮಾತೆಯವರ ಮನೆಗೆ ಗೋಧಿಯನ್ನ, ಅಕ್ಕಿಯನ್ನ, ತರಕಾರಿಯನ್ನ, ದಿನಸಿ, ಸೀಮೆ ಎಣ್ಣೆ ಇವೆಲ್ಲವೂ ದಿನ ಬಳಕೆಯ ವಸ್ತುಗಳು ಇವನ್ನು ತರಬೇಕಾಗಿತ್ತು. ಶ್ರೀಮಾತೆಯವರ ಆಜ್ಞಾನುಸಾರ ಶ್ರೀಮಾತೆಯವರ ಆಜ್ಞೆಯ ಆದೇಶದ ಮೇರೆಗೆ ಸ್ವಾಮಿ ಮಹಾದೇವಾನಂದರು ಆ ಕೆಲಸಕ್ಕೆ ಹೊರಟರು. ಸ್ವಾಮಿ ಮಹಾದೇವಾನಂದರು ಶ್ರೀಮಾತೆಯವರ ಶಿಷ್ಯರು. ಅವರು ಶ್ರೀಮಾತೆಯವರು ಏನು ಆಜ್ಞೆಯನ್ನು ಮಾಡ್ತಾರೋ ಆ ಆಜ್ಞೆಗೆ ಅನುಸಾರವಾಗಿ ಆ ಕೆಲಸಕ್ಕೆ ಹೊರಡ್ತಾರೆ. ಸಾಮಾನುಗಳನ್ನೆಲ್ಲ ಕೊಂಡ್ಕೊಳ್ತಾರೆ. ಯಾಕಂದ್ರೆ ಅಲ್ಲಿ ಜಯರಾಮವಾಟಿಯಲ್ಲೆಲ್ಲ ಈಗೆಲ್ಲ ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ಕಿರಾಣಿಗಳು ಎದ್ದಿದ್ದಾರೆ. ಆಗಿನ ಕಾಲಕ್ಕೆಲ್ಲ ಅಷ್ಟು ಕಷ್ಟ ಇತ್ತು. ಆಗೆಲ್ಲ ವಸ್ತುಗಳೆಲ್ಲ ಒಂದು ಹಳ್ಳಿಯಲ್ಲೇ ಸಿಗ್ತಾ ಇರಲಿಲ್ಲ. ಪಕ್ಕದ ಹಳ್ಳಿಯಲ್ಲಿ ಸ್ವಲ್ಪ ದೊಡ್ಡ ಹಳ್ಳಿಯಲ್ಲಿ ಹೋಗಿ ನಗರ ಪ್ರದೇಶಗಳಿಗೆ ಹೋಗಿ ಕೊಂಡ್ಕೊ ಬರಬೇಕಾಗಿತ್ತು. ಈಗ ನಾವೆಷ್ಟೋ ವಸ್ತುಗಳನ್ನು ಚಳ್ಳಕೆರೆಗೆ ಬಂದು ತಗೋಬೇಕು. ಯಾಕಂದ್ರೆ ಎಲ್ಲ ವಸ್ತುಗಳು ಹಳ್ಳಿಯಲ್ಲೇ ಸಿಗಲ್ಲ. ಹಾಗೆ ಜಯರಾಮವಾಟಿ ಮನೆಗೆ ಏನು ವಸ್ತುಗಳು ಬೇಕಾಗಿರುತ್ತೋ ಆ ವಸ್ತುಗಳನ್ನು ಅಲದಿಪುರಕ್ಕೆ ಬಂದು ಕೊಟ್ಕೊಂಡು ಹೋಗೋ ಪದ್ಧತಿಯಲ್ಲಿ ಇತ್ತು. ಹಾಗೆ ಆ ಕೆಲಸವನ್ನ ಸ್ವಾಮಿ ಮಹಾದೇವಂದ್ರು ನೋಡ್ಕೊಳ್ತಾರೆ. ಮತ್ತೆ ಬಂದು ಎಲ್ಲ ವಸ್ತುಗಳನ್ನು ಕೊಂಡ್ಕೊಂಡ್ರು. ಆಮೇಲೆ ನೋಡಿದರೆ ಅವುಗಳ ಒಟ್ಟು ತೂಕ 35 kgಗಿಂತ ಹೆಚ್ಚಾಗಿಬಿಡುತ್ತೆ. ಅಷ್ಟು ವಸ್ತುಗಳನ್ನು ಒಟ್ಟು ಮಾಡಿದಾಗ 35 kgಗಿಂತ ಹೆಚ್ಚಾಗುತ್ತೆ. ಈಗ ಅವನ್ನೆಲ್ಲ 4-6 ಮೈಲಿ ದೂರಕ್ಕೆ ಹೊತ್ತು ಸಾಗಬೇಕಾಗಿದೆ. ಯಾಕಂದ್ರೆ ಆಗೆಲ್ಲ ಬಸ್ ಸೌಲಭ್ಯ ಇಲ್ಲ. ಈಗ ಸ್ವಲ್ಪ ನಡೆಯಕ್ಕೂ ಇಲ್ಲೆಲ್ಲ ಗಾಡಿ ಬಳಸ್ತೇವೆ. ಆಗ ನಡ್ಕೊಂಡು ಹೋಗ್ಬೇಕಾಗಿತ್ತು. ಮೈಲಿ ಬೇರೆ, ಕಿಲೋಮೀಟರ್ ಬೇರೆ ಅಲ್ವಾ? 1.5 ಕಿಲೋಮೀಟರ್ 1 ಮೈಲಿ ಅಲ್ವಾ? ಹಾಗಾಗಿ ಆಗ ಮೈಲಿ ಅಂತಂದ್ರೆ ಹೆಚ್ಚು ಕಮ್ಮಿ ಒಂದು 6-7 ಕಿಲೋಮೀಟರ್ ಆಗುತ್ತೆ. ಈಗಿನ ಕಾಲಕ್ಕೆ 6-7 ಕಿಲೋಮೀಟರ್ ನಡ್ಕೊ ಬರ್ಬೇಕಂದ್ರೆ ಎಷ್ಟು ಕಷ್ಟ. ಅದು ಸಾಮಾನು ಹೊತ್ಕೊಂಡು ಬರೀ ಕೈಯಲ್ಲಿ ಹೋದ್ರೆ ನಡ್ಕೊಂಡು ಹೋಗೋದೇ ಕಷ್ಟ. ಅಂತಂದ್ರೆ ಸಾಮಾನು ಹೊತ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಯಾರಿಗೆ ತಾನೇ ಅಷ್ಟೊಂದು ಭಾರ ಹೊತ್ತು ನಡೆದು ಅಭ್ಯಾಸವಿರುತ್ತದೆ, ಅಭ್ಯಾಸ ಇದ್ರೆ ಮಾತ್ರ ನಡಿಗೆ ಸಾಧ್ಯ ಆಗುತ್ತೆ. ಸ್ವಾಮಿ ಮಹಾದೇವಾನಂದರು ಚಿಂತೆಗೆ ಒಳಗಾಗ್ತಾರೆ. ಹೋಗಲಿ, ಒಬ್ಬ ಕೂಲಿಯವನನ್ನು ಗೊತ್ತು ಮಾಡಿಕೊಳ್ಳೋಣ ಎಂದರೆ ಶ್ರೀಮಾತೆಯವರು ಆ ವಿಷಯವಾಗಿ ಏನು ಹೇಳಲಿಲ್ಲ. ಯಾಕಂದ್ರೆ ಅವರು ತಾಯಿ